ಹಾಯ್ ಹಲೋ. ಸೊ ನಾನಿವತ್ತು ನಮ್ಮ ತೋಟದಲ್ಲಿ ಬೆಳೆದಂತಹ ಬೂದುಗುಂಬಳಕಾಯಿ ಬೂದುಗುಂಬಳಕಾಯಿ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸಿಪ್ಪೆ ಮತ್ತು ಬೀಜ ಎರಡನ್ನೂ ರಿಮೂವ್ ಮಾಡಬೇಕು. ತುರ್ಕೋಬೇಕು. ಪ್ಯಾನ್ ಬಿಸಿ ಇಟ್ಬಿಟ್ಟು ಅದ್ರ ತುಪ್ಪ ಹಾಕಬೇಕು. ಆಮೇಲೆ ಗೋಡಂಬಿ ಹಾಕ್ಕೊಬೇಕು. ಗೋಡಂಬಿ ಫ್ರೈ ಮಾಡ್ಕೊಬೇಕು. ನೀರು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಅದೇ ಪ್ಯಾನಿಗೆ ಏನು ತುರಿದಿಟ್ಕೊಂಡಿದ್ದಂಥ ಬೂದುಗುಂಬಳಕಾಯಿನ ಹಾಕ್ಕೊಬೇಕು. ಮತ್ತು ಅದು ನೀರೆಲ್ಲ ಡ್ರೈ ಆಗೋವರೆಗೂ ಫುಲ್ ಫ್ರೈ ಮಾಡ್ತಾ ಇರಬೇಕು. ಮತ್ತು ಅದು ಚೆನ್ನಾಗಿ ಬೇಯಬೇಕು ಕೂಡ ಸಾಫ್ಟಾಗಿ. ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ. ಸೊ ಸಕ್ಕರೆ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಬೇಕು. ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾವು ಲಾಸ್ಟ್ ಟಚಪ್ ಏನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ, ಅದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆದಮೇಲೆ ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ಕೊಡ್ಬೋದು. ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ.